ಪ್ರತಿ ಹುಣ್ಣಿಮೆಯ ಅಂಗವಾಗಿ ನಡೆಸುವ ಕಾವೇರಿಯ 164ನೇ ದೀಪಾರಾಧನೆ ಮತ್ತು ಭಕ್ತರಿಗೆ ಕೈತುತ್ತು ನೀಡುವ ಧಾರ್ಮಿಕ ಕಾರ್ಯಕ್ರಮ ಮಂಡ್ಯದ ಶ್ರೀರಂಗಪಟ್ಟಣದ ಕಾವೇರಿ ತೀರದ ದರ್ದುಂಡೇಶ್ವರ ಮಹಂತ ಶಿವಯೋಗಿಗಳ ಮಠ ಮತ್ತು ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಜರುಗಿತು. ಡಿಎಂಎಸ್ ಚಂದ್ರವನ ಆಶ್ರಮದ ಪೀಠಾಧಿಪತಿ ಡಾ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ನೇತೃತ್ವದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೀಪಾರಾಧನೆ ಕಾರ್ಯಕ್ರಮದಲ್ಲಿ ಹರಿಹರ ಮತ್ತು ದಾವಣಗೆರೆ ಜಿಲ್ಲೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ, ಅಭಿವೃದ್ಧಿ ಅಧಿಕಾರಿ ಕಾಂತರಾಜೆ ಅರಸ್, ತಹಶೀಲ್ದಾರ್ ಬಸವರೆಡ್ಡಪ್ಪ ಮತ್ತಿತರ ಸ್ಥಳೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೀಪಾರಾಧನೆ ಬಳಿಕ ನೆರೆದಿದ್ದ ಭಕ್ತರಿಗೆ ಸ್ವಾಮೀಜಿಗಳು ಕೈತುತ್ತು ನೀಡಿ ಸಹಭೋಜನದಲ್ಲಿ ಭಾಗಿಯಾದರು. ದೂರದರ್ಶನದೊಂದಿಗೆ ಡಾ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಗಂಗಾರತಿ ಪ್ರೇರಣೆಯಿಂದ ಕಾವೇರಿ ಮಾತೆಗೂ ದೀಪಾರತಿ ಮಾಡುವುದು ಪ್ರಾರಂಭವಾಗಿದ್ದು, ಪೂಜೆ ನಂತರ ದೋಷ ಪರಿಹಾರಕ್ಕಾಗಿ ಭಕ್ತರಿಗೆ ಮೊಸರನ್ನವನ್ನು ಪ್ರಸಾದವಾಗಿ ನೀಡಿ ತಾವು ಪ್ರಸಾದ ಸ್ವೀಕರಿಸುವುದು ಇಂದಿನ ವಿಶೇಷ ಎಂದು ಹೇಳಿದರು. ಏನಾದರೂ ಜಾತಿ, ಮತ, ಪಂಥ, ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಎಲ್ಲರ ಜೊತೆಯಲ್ಲಿ ಅವ್ರಿಗೂ ಕೈತುತ್ತು ಕೊಟ್ಟು ಸಾಮೂಹಿಕ ಪ್ರಸಾದ ಮಾಡುವಂತ ಒಂದು ಕಾರ್ಯಕ್ರಮ. ವಚನಾನಂದ ಸ್ವಾಮೀಜಿ, ಹುಣ್ಣಿಮೆ ದಿನ ಆಧ್ಯಾತ್ಮಿಕವಾಗಿ ಧ್ಯಾನ, ಜಪ, ಉಪವಾಸ ಮಾಡುವುದು ಆರೋಗ್ಯದ ಮೇಲೆ ಸೂಕ್ತ ಪರಿಣಾಮ ಬೀರಲಿದೆ. ಅದಕ್ಕಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ದು ಎಲ್ಲರೂ ಭಾಗಿಯಾಗಿರುವುದು ಖುಷಿಯ ವಿಚಾರ ಎಂದು ಹೇಳಿದರು. ಕಾವೇರಿ ಆರತಿಯನ್ನು ಅಧಿಕೃತವಾಗಿ ಆರಂಭ ಮಾಡಿದೆ. ಪರಂಪೂಜ್ಯರು ಹಲವು ವರ್ಷಗಳ ಹಿಂದೆನೇ ಇದೇ ಕಾವೇರಿಯ ನದಿಯ ತಟದಲ್ಲಿ ಕಾವೇರಿಯ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಜಿಎಸ್ಟಿ ಆಯುಕ್ತ ಗಿರೀಶ್, ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುವ ಕಾರ್ಯಕ್ರಮ ಇದಾಗಿದ್ದು ಭಾಗಿಯಾಗಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಕೊಟ್ಟಿದಂತ ಚಂದನವನ ಆಶ್ರಮದಲ್ಲಿ ಈ ದಿನ ಸೇರಿರುವಂಥ ಭಕ್ತಾದಿಗಳು ಎಲ್ಲರಿಗೂ ಕೂಡ ನಾನು ನೋಡಿರೋಂಗೆ ಈ ರೀತಿ ಯಾವುದೇ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇನ್ನು ಮತ್ತೆ ಯಾವುದೇ ಕಾರ್ಯಕ್ರಮಗಳಿಗಿನ್ನ ಹೆಚ್ಚಾಗಿರುವಂಥ ಕಾರ್ಯಕ್ರಮ ಇದು. ಮಾಜಿ ಮೇಯರ್ ಗಂಗಾಂಬಿಕೆ, ಇದೊಂದು ವಿಶೇಷ ಹಾಗೂ ಮನಸ್ಸಿಗೆ ಶಾಂತಿ ನೀಡುವ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ಇದೆಲ್ಲ ನೋಡ್ತಿದ್ರೆ ಒಂಥರ ಒಂದು ವಿಶೇಷತೆ ಅನ್ಸುತ್ತೆ. ಜೊತೆಗೆ ಈ ಆಶ್ರಮ ಬಂದು ಕಾವೇರಿ ನದಿಯ ತಪ್ಪಲಿನಲ್ಲೇ ಇರೋದ್ರಿಂದ ಇವತ್ತಿನ ಆಧುನಿಕತೆಯ ಜಂಜಾಟವನ್ನೆಲ್ಲ ಬಿಟ್ಟು ಇಂತಹ ಬೆಳದಿಂಗಳು ಅಂದರೆ ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ಕಾವೇರಿ ತಾಯಿಗೆ ದೀಪಾರತಿ ಮಾಡೋದೇ ಒಂದು